ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಹೀಗೆ ಒಬ್ಬ ದೊಡ್ಡ ಶ್ರೀಮಂತ ಒಂದು ದೇವಸ್ಥಾನಕ್ಕೆ ಪ್ರಾರ್ಥನೆಗೆ ಅಂತ ಹೋಗ್ತಾ ಇರ್ತಾನೆ. ಆದರೆ ಅವನಿಗೆ ಗೊತ್ತಿರುತ್ತೆ ಆ ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ಳತನ ತುಂಬ ಇದೆ ಅಂತ. ಅವತ್ತು ಅವನು ಹೊಸ ಶೂ ಬೇರೆ ಹಾಕ್ಕೊಂಡು ಹೋಗಿರ್ತಾನೆ. ಹಾಗಾಗಿ ತುಂಬ ಯೋಚನೆ ಮಾಡ್ತಾನೆ, ಏನು ಮಾಡಲಿ ಅಂತ ತುಂಬ ಯೋಚನೆ ಮಾಡಿ ಅಲ್ಲೇ ಒಬ್ಬ ಭಿಕ್ಷುಕ ಕೂತಿರ್ತಾನೆ. ಅವನಿಗೆ ಹೇಳ್ತಾನೆ, ದಯವಿಟ್ಟು ನನ್ನ ಈ ಶೂವನ್ನು ಜೋಪಾನ ಮಾಡಿ ನೋಡ್ಕೊಳ್ಳಿ ಅಂತ ಹೇಳಿ ಅವನು ದೇವಸ್ಥಾನದ ಒಳಗೆ ಹೋಗ್ತಾನೆ. ಹೋಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದೇನೋ ಗೊತ್ತಿಲ್ಲ, ಅವನಿಗೆ ಭಗವಂತನಿಗೆ ಎಷ್ಟು ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂದರೆ, ಭಗವಂತ ನೀನು ಎಷ್ಟು ವಿಚಿತ್ರ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಕೆಲವರಿಗೆ ತಿನ್ನುವುದಕ್ಕೆ ಎಲ್ಲವನ್ನ ಕೊಡ್ತೀಯ, ಇರೋದಕ್ಕೆಲ್ಲವನ್ನ ಕೊಡ್ತೀಯ, ಆದರೆ ಕೆಲವರಿಗೆ ಒಂದು ಹೊತ್ತಿನ ಊಟಕ್ಕೂ ಆಟ ಆಡಿಸ್ತೀಯಲ್ಲ. ಯಾಕೆ ಹೀಗೆಲ್ಲ ಮಾಡ್ತೀಯ? ಅವರ ತಪ್ಪಾದರೂ ಏನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಗೊತ್ತಾದರೆ ಬಹುಶಃ ಅವರು ಅವರ ತಪ್ಪನ್ನು ಸರಿ ಮಾಡ್ಕೊಳ್ತಾರೇನೋ ಅಂದ್ಕೊಂಡು ಈ ರೀತಿ ಎಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಪ್ರಾರ್ಥನೆ ಮಾಡಿ ಅವನಿಗೆ ಅನಿಸುತ್ತೆ, ಆ ಭಿಕ್ಷುಕನಿಗೆ ನಾನು 500 ರೂಪಾಯಿಯವರು ಕೊಡಬೇಕು, ಕೊನೆ ಪಕ್ಷ ಒಂದು 2-3 ದಿನ ನೆಮ್ಮದಿಯಾಗಿ ಅವನು ಊಟವನ್ನು ಮಾಡ್ತಾನೆ ಅಂತ ಅಂದ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಅವನಿಗೆ ತುಂಬ ನಗು ಬರುತ್ತೆ. ಯಾಕೆ ಅಂತ ಅಂದರೆ, ಆ ಭಿಕ್ಷುಕನೂ ಇರೋದಿಲ್ಲ, ಅವನ ಶೂ ಸಹ ಇರೋದಿಲ್ಲ. ಅಯ್ಯೋ ಶಿವನೇ, ಏನಪ್ಪ ಆಯಿತು ಇದು ಅಂದ್ಕೊಂಡು ಅವನು ಬರಿಗಾಲಲ್ಲೇ ಮನೆ ಕಡೆ ನಡಿಬೇಕಾದ್ರೆ ಒಂದು ಚಪ್ಪಲಿ ಅಂಗಡಿಯಲ್ಲಿ ಅವನ ಶೂವನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನು ಹೋಗಿ ಕೇಳ್ತಾನೆ, ಈ ಶೂ ನಿಮಗೆ ಎಲ್ಲಿ ಸಿಕ್ತು? ಆಗ ಅಂಗಡಿಯವನು ಹೇಳ್ತಾನೆ, ಇದನ್ನು ಒಬ್ಬ ಭಿಕ್ಷುಕ ತಂದು ಕೊಟ್ಟ, ಇದನ್ನು ನಾನು 500 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಅವನಿಗೆ ತುಂಬ ನಗು ಬರುತ್ತೆ. ಹೌದಾ ಅಂತ ಹೇಳಿ ಅಲ್ಲಿಂದ ಅವನು ಚಪ್ಪಲಿಯನ್ನು ಖರೀದಿ ಮಾಡೋದಿಲ್ಲ, ಬರಿಗಾಲಲ್ಲೇ ನಡ್ಕೊಂಡು ಇರ್ತಾನೆ. ನಡ್ಕೊಂಡು ಬರಬೇಕಾದ್ರೆ ಅವನೇ ದೇವಸ್ಥಾನದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಕ್ಕತ್ತೆ. ಅಂದರೆ ನಾನು ಅಂದ್ಕೊಂಡಿದ್ದೆ ನಾನು ಅವನಿಗೆ 500 ರೂಪಾಯಿ ಕೊಡಬೇಕು ಅಂತ, ಆದರೆ ಅವನ ಕರ್ಮದ ಫಲದಿಂದ ಅವನು 500 ರೂಪಾಯಿ ಸಿಕ್ತು. ಆದರೆ ಅವನ ಕರ್ಮ ಇನ್ನೂ ಚೆನ್ನಾಗಿದ್ದಿದ್ರೆ ಬಹುಶಃ ಅವನ ಈ ಪರಿಸ್ಥಿತಿಯೂ ಸಹ ಸರಿ ಹೋಗ್ತಿತ್ತಲ್ವಾ ಅಂತ ಅನಿಸುತ್ತೆ. ಅಂದರೆ ನಾವು ಹೇಗಿರ್ತೀವಿ ಅಂತ ಅನ್ನುವುದು ನಮ್ಮ ಕರ್ಮ ನಿರ್ಧಾರ ಮಾಡುತ್ತೆ. ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಅಂದರೆ ನಾವು ಯಾವಾಗಲೂ ಸಹ ಧರ್ಮ ಮಾರ್ಗದಲ್ಲಿ ನಡೀತಾ ಅನ್ಯರಿಗೆ ನೋವನ್ನು ಉಂಟು ಮಾಡದೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆದಾಗ ಭಗವಂತನು ನಮ್ಮ ಜೀವನವನ್ನು ಸುಂದರ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಮ್ಮ ಕರ್ಮಫಲ ನಿರ್ಧಾರ ಮಾಡುತ್ತೆ ನಮ್ಮ ಜೀವನ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.